ವೆಲ್ಕಮ್ ಟು ಅಶ್ವಿನಿ ಕನಸು ವ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಆಗಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ತಮ್ಮನೇಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಯಾವ ವಿಷಯ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ನಾನು ಅಂತ. ಫ್ರೆಂಡ್ಸ್, ನೀವು ಮಾಡುವಂಥ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಯಾರ ಹತ್ರನೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಹೋದರೆ ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮದಕ್ಕೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಫ್ರೆಂಡ್ಸ್, ನೀವು ದೇವಸ್ಥಾನಕ್ಕೆ ಹೋಗಬೇಕಾ? ಯಾರ ಹತ್ರನೂ ಶೇರ್ ಮಾಡಬೇಡಿ. ಏನಾದ್ರು ಒಂದು ಮದುವೆ, ಒಂದು ಲಗ್ನ ಕೂಡ ಬರ್ತದೆ, ಹುಡುಗನ ಮನೆಯವ್ರು ಬರ್ತಾರೆ, ಹುಡುಗಿ ಮನೆಯವ್ರು ಬರ್ತಾರೆ ಅಂತ ಇದೆಯಾ, ಯಾರ ಹತ್ರ ಹೇಳೋಕ್ಕೆ ಹೋಗ್ಬೇಡಿ. ನೀವು ಮದುವೆ ಆಗ್ತಾಯಿದ್ದೀರಾ, ಹೇಳೋಕ್ಕೆ ಹೋಗಬೇಡಿ. ಮತ್ತು ಹಾಗೆ ಏನಾದ್ರು ಒಂದು ಒಳ್ಳೆಯ ಕೆಲಸಗಳು, ಮನೆ ಕಟ್ಟಬೇಕಾ, ಇಲ್ಲ ಹೊಲ ಖರೀದಿ ಮಾಡಬೇಕಾ, ಏನಾದ್ರು ಒಂದು ವ್ಯಾಪಾರದಲ್ಲಿ ಏನಾದ್ರು ಮಾಡೋಕ್ಕೆ ಹೋಗ್ಬೇಕಾ, ಎಲ್ಲನೂ ಅಷ್ಟೇ ಗುಟ್ಟಲ್ಲಿಟ್ಟಿರಿ. ಗುಟ್ಟಲ್ಲಿದ್ರೇ ನಿಮಗೆ ಯಶಸ್ಸು ಸಿಗುತ್ತೆ. ಇದನ್ನು ಅಪಪ್ರಚಾರ ಮಾಡ್ಕೊಂಡು ಹೋಯಿತು ಅಂದರೆ ನಿಮ್ಮ ತಲೆ ಮೇಲೆ ನೀವೇ ಚಪ್ಪಟಿ ಕಲ್ಲು ಹೇರ್ಕೊಂಡ ಹಾಗೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಫ್ರೆಂಡ್ಸ್, ಫಸ್ಟ್ನೇದಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊತೀವಿ. ಆಗ ನಾವು ಒಬ್ರದ್ದು ಪಕ್ಕದ ಮನೆಯವ್ರಿಗೋ ರಿಲೇಟಿವ್ಗೋ ಯಾರಿಗಾರೋ ಶೇರ್ ಮಾಡ್ಕೋತೀವಿ ಅಂದ್ಕೊಳ್ಳಿ. ಆದರೆ ಅವ್ರ ಮನಸ್ಸಲ್ಲಿ ಏನು ಬರುತ್ತೆ, ನಮಗೇನೋ ಮಾಡೋಕ್ಕೆ ಹೋಗ್ತಾಯಿದ್ದಾರೆ ಅನ್ಕೋತಾರೆ. ಇವಾಗೇನ್ರಿ ಹೋಗ್ತಾಯಿದ್ದೀರಾ ದೇವಸ್ಥಾನಕ್ಕೆ, ನಾನು ಬರ್ತೀನಿ ದೇವಸ್ಥಾನಕ್ಕೆ. ಒಟ್ಟಲ್ಲಿ ಅದು ಒಬ್ಬರ ಬಾಯಿಂದ ಒಬ್ಬರಿಗೆ ಅವ್ರು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಒಬ್ಬರ ಬಾಯಿಂದ ಒಬ್ರಿಗೆ ಹೋಗಿ ಅಪಪ್ರಚಾರ ಆಗುತ್ತೆ. ನೀವು ಮಾಡುವಂಥ, ನೀವೇನು ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರೋ ಅದು ಯಾವುದು ಸಕ್ಸಸ್ ಆಗಲ್ಲ ನಿಮಗೆ. ಯಾಕಂದರೆ ನೀವು ಹೋಗಲ್ಲೇ ಅಪಪ್ರಚಾರ ಮಾಡ್ಕೊಂಡು ಹೋಗಿರ್ತೀರ, ಆಗಲ್ಲ. ನೆಕ್ಸ್ಟ್ ಬಂದು ಏನಾರು ವ್ಯವಹಾರ ಮಾಡಬೇಕು, ಅದನ್ನು ಇನ್ನೊಬ್ಬರ ಹತ್ರ ಶೇರ್ ಮಾಡಿರ್ತೀರ. ಅವರು ವ್ಯವಹಾರ ಮಾಡ್ತಾ ಇದ್ದಾರಂತೆ, ಹಂಗೆ ಒಬ್ಬರಿಂದ ಒಬ್ರಿಗೋಗಿ ಆ ಕೆಲಸಗಳು ಸ್ಟಾಪ್ ಆಗುತ್ತೆ. ಇನ್ನು ಹುಡುಗನ ಮನೆಗೆ ಹೋಗ್ಬೇಕಾ, ಹುಡುಗಿ ನೋಡಬೇಕಾ, ಮದುವೆ ಸಮಾರಂಭಗಳು ಅದೇನಾರು ಇತ್ತು ಅಂತಂದರೆ ಅದನ್ನು ಅಷ್ಟೇ ನೀವು ಹೇಳ್ಬಿಟ್ಟು ಹೋಯ್ತು ಅಂತಂದರೆ ನೀವು ಹೋಗಿರೋ ಕೆಲಸಗಳು ಸಕ್ಸಸ್ ಆಗಲ್ಲ. ಯಾಕಂದರೆ ಒಬ್ಬರ ಕಣ್ಣಿದ್ದಂಗೆ ಒಬ್ಬರಿಲ್ಲ, ಒಬ್ಬರ ಬಾಯಿ ಅಯ್ಯೋ ಅಂದರೆ ಮುಗೀತು. ನೀವು ಚರಿತ್ರೆಯಲ್ಲಿ ಉದ್ಧಾರ ಹಾಗೂ ಹಿಸ್ಟ್ರಿನೇ ಇರೋದಿಲ್ಲ, ಬರೀ ನಮಗೆ ಅಯ್ಯೋ ಅನ್ನೋ ಜಾಸ್ತಿ. ಯಾಕಂದರೆ ನನ್ನ ಅನುಭವ ಇದು. ನಾನು ಏನೇ ಒಂದು ವ್ಯವಹಾರ ಮಾಡಬೇಕು ಎಲ್ಲ ಹೇಳ್ಕೊಂಡು ಮಾಡಿ ಫ್ರೆಂಡ್ಸ್, ನಾನು ಯಾವ ಒಂದು ಕೆಲಸ ಕಾರ್ಯಗಳು ನನಗಾಗಲ್ಲ. ಹಾಗಾಗಿ ಈಗೀಗ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, ಎಲ್ಲಿಗೆ ಹೋಗೋದು ಹೇಳಲ್ಲ, ಹೇಳ್ದೆ ಹೋಗಿ ಬಂದಮೇಲೆ ಎಲ್ಲನೂ ಶೇರ್ ಮಾಡ್ಕೋತೀನಿ. ಮತ್ತು ಹಾಗೆ ಮನೆ ಕಟ್ಟಬೇಕು, ಆವಾಗಲೂ ಅಷ್ಟೇ ನಿಮ್ಮ ಸ್ವಂತದಿಂದ ನೀವು ಹೋಗಿ ಮನೆ ಕಟ್ಟಬೇಕಾ, ಮನೆ ನೋಡ್ತಾ ಇದ್ದೀರಾ, ಪ್ರತಿಯೊಂದೂ ನಿಮ್ಮ ಒಳಗೆ ಇರಬೇಕು. ಅಂದರೆ ನಿಮ್ಮ ಫ್ಯಾಮಿಲಿ, ಗಂಡ ಹೆಂಡತಿ ಅಪ್ಪ ಅಮ್ಮನ ಮಧ್ಯದಲ್ಲೇ ಇರಬೇಕು. ನಾಳೆ ದಿನ ನೀವು ಮನೆ ತೊಗೊಂಡ್ರು ಅದು ನಿಮಗೆ ರಿಜಿಸ್ಟ್ರ್ ಆಗಿ ಎಲ್ಲ ಆಗೋವರೆಗೂ ನಿಮ್ಮ ಹ್ಯಾಂಡ್ ಓವರಲ್ಲಿ ಇರಬೇಕು. ಅದಾದಮೇಲೆ ನೀವು ಅದನ್ನು ಶೇರ್ ಮಾಡಿ. ಏಕೆಂದರೆ ಒಬ್ಬರ ಕಿವಿಯಿಂದ ಒಬ್ಬರ ಕಿವಿಗೆ ಹೋಯಿತು ಅಂತಂದರೆ ಮತ್ತೊಂದು ಅಡ್ಡಿ ಆತಂಕಗಳು ಸ್ಟಾರ್ಟ್ ಆಗುತ್ತೆ. ಮತ್ತು ಅದನ್ನು ಬಿಟ್ಟು ನೆಕ್ಸ್ಟು ಏನಾದ್ರು ವ್ಯವಹಾರ ಮಾಡಬೇಕು ಅಂದ್ಕೊಂಡಿರ್ತೀರ, ಜಮೀನು ಖರೀದಿ ಮಾಡಬೇಕು ಅಂದ್ಕೊಂಡಿರ್ತೀರ. ಆವಾಗ ಏನಾಗುತ್ತೆ ಅಂದರೆ ಅದನ್ನು ಅಷ್ಟೇ ಚಾಡಿ ಮಾತು, ಅಯ್ಯೋ ಅವನು ಜಮೀನು ತೊಗೋತಾ ಇದ್ದಾನೆ, ಅವನು ಹೊಲ ತೊಗೋತಾ ಇದ್ದಾನೆ, ಈ ಥರ ಮಾತುಗಳಿಗೆ ಮಾತು ಹೋಗಿ ಅದು ಅದಕ್ಕೆ ಸ್ಟಾಪ್ ಆಗಿಬಿಡುತ್ತೆ. ನಾವು ಮಾಡೋ ಕೆಲಸ ಯಾವ ಕೆಲಸಗಳು ಸಕ್ಸಸ್ ಆಗಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ, ಮದುವೆಗೆ ಹೋಗ್ಬೇಕಾದ್ರೂ ಅಷ್ಟೇ, ಮದುವೆ ಆಗಬೇಕಾದ್ರೂ ಅಷ್ಟೇ, ಜಮೀನು ಖರೀದಿ ಮಾಡಬೇಕಾ, ಸ್ವಂತ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಹೋಗ್ಬೇಕಾದ್ರೂ ಯಾರಿಗೂ ಹೇಳ್ದೆ ಕೇಳದೆ ಹೋಗಿ ನಿಮ್ಮ ಕೆಲಸ 100% ಸಕ್ಸಸ್ ಆಗುತ್ತೆ. ಯಾಕಂದರೆ ಒಬ್ಬರ ಬಾಯಿಗೆ ಹೋದರೆ ನಾಳೆ ದಿನ ನೀವು ಮಾಡುವಂಥ ಕೆಲಸಗಳು ಯಾವುದೂ ಆಗಲ್ಲ, ಎಲ್ಲ ಅಡ್ಡಿ ಆತಂಕಗಳು ಆಗ್ತವೆ. ಆವಾಗ ನೀವು ಪಶ್ಚಾತ್ತಾಪ ಪಡ್ತೀರಿ. ಆಮೇಲೆ ಏನು ಅನ್ಕೊತೀರಾ, ನಾವೇನು ಕೆಲಸನೂ ಮಾಡಿದ್ರೆ ಆಗ್ತಾಯಿಲ್ಲ, ಏನಕ್ಕೆ ಆಗ್ತಾಯಿಲ್ಲ ಅಂತ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಏನಕ್ಕೆ ಅಂದರೆ, ನಮಗೆ ಒಳ್ಳೆಯದು ಕೆಟ್ಟದ್ದು ನಡಿಬೇಕು, ಅಂದರೆ ಕೆಟ್ಟದ್ದು ದೂರ ಆಗಿ ಒಳ್ಳೆಯದಾಗಬೇಕು ಅಂತ. ಅದು ಏನು ಬೇಕು ಅಂದರೆ ನಾವು ದೇವ್ರ ಹತ್ರ ಕೇಳೋಕ್ಕೆ ಹೋಗ್ತಿರೋದು ನಮ್ಮ ಸಂಸಾರದ ವಿಷಯಕ್ಕೆ. ಅಲ್ಲಿ ಗುಟ್ಟಾಗಿ ಹೋಗಿ ನಾವು ದೇವರನ್ನ ನೋಡಿಕೊಂಡು ನಮ್ಮ ಕಷ್ಟಗಳನ್ನ ತೀರಿಸು ಭಗವಂತ ಅಂತ ಹೇಳಿ ಬರುವಂಥದ್ದು. ನೀವು ಒಬ್ಬರಿಂದ ಒಬ್ರಿಗೆ ಹೇಳ್ಬಿಟ್ಟು ಹೋಗಿ, ನೀವು ಹೋಗೋ ದಾರಿಲಿ 108 ಅಡಚಣೆಗಳು. ಆಮೇಲೆ ಇವತ್ತು ಹೋಗಬೇಕು ಅನ್ನೋದು ನಾಳೆ ಹೋಗೋಕ್ಕಾಗುತ್ತೆ. ಯಾಕಂದರೆ ಒಬ್ಬೊಬ್ಬರ ಬಾಯಿ ಸರಿ ಇರೋದಿಲ್ಲ. ಆಮೇಲೆ ನೀವು ಕೆಲಸ ಮಾಡಬೇಕಂದ್ರೆ ಫಸ್ಟೇ ಅಡ್ಡಬಾಯಿ ಯಾರು, ನೀವು ಮಾಡುವಂಥ ಕೆಲಸಗಳಿಗೆ ಯಾರು ಒಬ್ಬರು ಅಡ್ಡಬಾಯಿ ಹಾಕ್ತು ಅಂತಂದರೆ ನೀವು ಏನೇ ಕೆಲಸ ಕಾರ್ಯ ಮಾಡಿದ್ರೂ ಸಕ್ಸಸ್ ಆಗಲ್ಲ. ಯಾಕಂದರೆ
ಒಬ್ಬರು ಗುಣಲಕ್ಷಣ ಇದ್ದಂಗೆ ಇನ್ನೊಬ್ಬರು ಗುಣಲಕ್ಷಣಗಳಿಲ್ಲ. ಒಬ್ಬೊಬ್ಬರ ಮುಖ ನೋಡ್ಕೊಂಡೋಗಿ ಎಷ್ಟು ಒಳ್ಳೆಯದಾಗುತ್ತೆ, ಅದೇ ಒಬ್ಬರ ಮುಖ ನೋಡ್ಕೊಂಡೋಗಿ ಎಷ್ಟು ಕೆಟ್ಟದಾಗುತ್ತೆ ಅಂತ. ಇದು ತುಂಬ ಜನಕ್ಕೆ ಅನುಭವದ ಮಾತು, ನನ್ನ ಅನುಭವ ಅಲ್ಲ. ಆಮೇಲೆ ತುಂಬ ಜನ ಈ ನೋವುಗಳ್ನ ಅನುಭವಿಸ್ತಾ ಇರ್ತಾರೆ. ಅವರು ಮುಂಚೆನೇ ಡಂಗೂರ ತಗೊಂಡು ಸಾರೋವಂಥದ್ದು. ಏನೇ ಕೆಲಸ ಕಾರ್ಯ ಮಾಡಬೇಕು ಅಂದ್ರೂ ಗುಟ್ಟಲ್ಲಿರಬೇಕು, ಗುಟ್ಟಲ್ಲಿ ಮಾಡಬೇಕು. ನಮ್ಮದು ಏನು ಬೇಕಂದರೆ ಗುಟ್ಟಲ್ಲಿ ಸಕ್ಸಸ್ ಕಾಣಬೇಕು, ಸಾಧನೆ ಮಾಡಬೇಕು. ಆಮೇಲೆ ನಮ್ಮ ಸಾಧನೆ ಏನು ಅಂತ ಅವ್ರಿಗೆ ತೋರಿಸ್ಬೇಕಾಗತ್ತೆ. ನಾನು ಮದುವೆ ವಿಷಯದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನೀವು ಮದುವೆ ಮಾಡ್ಕೋಬೇಕು ಅಂತೀರ, ಆಗ ನಿಮ್ಮಂಥ ಊರು ಅದು ಇದು ಅಂತ ಹೇಳ್ಬಿಟ್ಟು ಹೋಗ್ತೀರ. ಅಲ್ಲಿ ನಿಮಗೆ ಯಾರು ಗೊತ್ತಿರೋರು ಇರ್ತಾರೆ. ಅವ್ರೇನು ಮಾಡ್ತಾರೆ ಹೇಳಿ, ಒಬ್ರಿಗಾಗಿ ಗೊತ್ತಾಗಿ ಆ ಮದುವೆನ ಮುರಿಯುವಂಥ ಕೆಲಸಗಳನ್ನ ಮಾಡ್ತಾರೆ. ಆ ವ್ಯವಹಾರದಲ್ಲೂ ಅಷ್ಟೇ, ನೀವೇನೋ ಮಾಡಬೇಕು ಅಂದ್ಕೊಂಡು ಹೋಗ್ತೀರಾ, ಅಲ್ಲಿ ಅವರು ಇನ್ನೊಬ್ರಿಗೆ ಹೇಳಿ ಏನೇನೋ ಮಾಡಿ ಆ ಕೆಲಸನೂ ಅಲ್ಲೇ ಸ್ಟಾಪ್ ಆಗುತ್ತೆ. ಜಮೀನೇ ಆಗಲಿ ಎಲ್ಲ ಅಂದರೆ ಮೂರನೇವ್ರ ಬಾಯಿಯಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸ್ಟಾಪ್ ಆಗುತ್ತೆ. ಹಾಗಾಗಿ ಎಲ್ಲೇ ಹೋಗಲಿ ಏನೇ ಮಾಡಲಿ ಗುಟ್ಟಲ್ಲಿ ಮಾಡಿ ಸಕ್ಸಸ್ಸನ್ನ ಕಾಣಿ ಹೊರತು, ಏನೇ ಆದರೂ ಅಷ್ಟೇ ನಿಮ್ಮ ಕೆಲಸ ಕಾರ್ಯ ಆದಮೇಲೆ ಶೇರ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಯಾರಿಗೂ ಯಾವ ವಿಷಯನೂ ಶೇರ್ ಮಾಡ್ಕೋಬೇಡಿ, ಆಗ ಕೆಲಸನೂ ಆಗೋದಿಲ್ಲ. ನೀವೆಷ್ಟೇ ದೇವರು ದಿಂಡ್ರು ಎಲ್ಲೇ ಹೋದ್ರೂ ಅಷ್ಟೇ. ಯಾಕಂದರೆ ಫಸ್ಟೇ ಒಬ್ಬೊಬ್ಬರ ಬಾಯಲ್ಲಿ ಏನಾರು ನುಡಿದು ಬಿಡ್ತಾರೆ. ಒಂಥರ ಫಸ್ಟ್ ಹಳೆ ಕಾಲದಲ್ಲೇ ಹೋಗ್ತಾಯಿದ್ರಲ್ಲ, ಎಲ್ಲಾರು ಹೋಗ್ಬೇಕಾರೆ ಭಯ ಆಗ್ತೀಯಾ, ಶನಿ ಅಂತ ಏನೆಲ್ಲೋ ಬೈತಿದ್ರು. ಹಂಗೆ ಒಬ್ರಿದ್ದಂಗೆ ಒಬ್ರಿರಲ್ಲ. ಯಶಸ್ಸನ್ನು ಯಾರೂ ಒಳ್ಳೆಯದಾಗಿ ತಗೊಳ್ಳಲ್ಲ. ಈಗ ನೀನು ಮುಂದೆ ಹೋಗ್ತಾ ಇದೀಯ ಅಂದರೆ ನಿನ್ನ ಸಕ್ಸಸ್ಸಿಗೆ ಅವರು ಖುಷಿ ಪಡುವಂಥ ವ್ಯಕ್ತಿಗಳು ಆಗಿರಲ್ಲ. ಹಂಗಾಗಿ ನೀನು ಯಾವ ವಿಷಯನೂ ಅಲ್ಲಿ ಶೇರ್ ಮಾಡ್ಕೋಬೇಡ. ಈ ವಿಡಿಯೋದಲ್ಲಿ ನಾನು ಏನಾದ್ರು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇದು ಯಾರಿಗೆಲ್ಲ ಅನುಭವ ಆಗಿದೆ ಅನ್ನೋದು ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ಬಂದು ಜೀವನದಲ್ಲಿ ನಾವು ನಿಧಾನವಾಗಿ ಹೆಜ್ಜೆ ಇಕ್ಕಿ ಸಕ್ಸಸ್ನ ಕಾಣಬೇಕು. ಆತುರದಲ್ಲಿ ನಿರ್ಧಾರ ತಗೊಂಡು ಲೈಫ್ಗಳನ್ನ ಹಾಳು ಮಾಡ್ಕೋಬಾರ್ದು. ಯಾರ ಹತ್ರನೂ ಯಾವ ವಿಷಯನೂ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಲೇಬೇಡಿ. ಏಕೆಂದರೆ ಯಶಸ್ಸಿನ ಗುಟ್ಟು ನಮ್ಮ ಮೌನವಾಗಿರುತ್ತೆ. ನಿಜ ಅಲ್ವಾ?